ಕೆಲವೊಬ್ಬರು ಹೇಗಿರ್ತಾರೆ ಅಂದರೆ ಅವರೇ ನಮಗೆ ನೋವು ಕೊಟ್ಟು ಕಡೆಗೆ ನಮ್ಮಿಂದಲೇ ಅವರು ನೋವು ಪಡುತ್ತಿದ್ದಾರೆ ಎಂಬಂತೆ ವರ್ತಿಸುತ್ತಾರೆ. ಸೌಂದರ್ಯವನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಒಂದು ಒಳ್ಳೆಯ ಮನಸ್ಸನ್ನು ಗುರುತಿಸಲು ಒಳ್ಳೆಯ ಮನಸ್ಸಿರುವವರಿಂದ ಮಾತ್ರ ಸಾಧ್ಯ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಭಾವನೆ ನಮ್ಮೊಳಗಿದ್ದರೆ ಸಾಕು. ಖುಷಿಯಾಗಿರಲು ಬೇರೆ 100 ಕಾರಣಗಳ ಹುಡುಕುವ ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಕೆಲವು ವಿಷಯಗಳನ್ನು ಕೇಳಿಯೂ ಕೇಳದಂತೆ ಇದ್ದರೆ ಜೀವನ ನೆಮ್ಮದಿಯಾಗಿರುತ್ತದೆ. ನೆನಪಿರಲಿ, ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತಿದೆ. ಆ ಕಾರಣದಿಂದ ಬದಲಾವಣೆಯಾಗುತ್ತದೆ. ಆ ಬದಲಾವಣೆ ಆಘಾತ ಮಾಡುತ್ತದೆ. ಕೆಲವೊಮ್ಮೆ ಆ ಬದಲಾವಣೆ ತುಂಬಾ ಕಷ್ಟಕರ, ಆದರೆ ಕೊನೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ತಾಳ್ಮೆ ಇರಲಿ. ಬಲವಂತವಾಗಿ ಯಾರನ್ನು ಮಾತನಾಡಿಸಬೇಡಿ. ಆ ಮಾತಿಗೆ 3 ಕಾಸಿನ ಬೆಲೆ ಇರುವುದಿಲ್ಲ. ಹೇ ಭಗವಂತ, ನಾನ್ಯಾಕೆ ಹೆಣ್ಣಾಗಿ ಹುಟ್ಟಿದೆ? ಬಹುಶಃ ಈ ಪ್ರಶ್ನೆ ಪ್ರತಿಯೊಂದು ಹೆಣ್ಣಿಗೂ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಅನಿಸಿರುತ್ತದೆ. ಜೀವನದಲ್ಲಿ ಮನುಷ್ಯ ಪದೇ ಪದೇ ನೋವು ತಿಂದಾಗ ಆತ ತನ್ನಿಂದ ತಾನೇ ಬದಲಾಗುತ್ತಾನೆ. ಅದು ಆತನ ಅಹಂಕಾರವಲ್ಲ, ನೊಂದ ಮನಸ್ಸಿನ ಅಂತಿಮ ನಿರ್ಧಾರ. ಪ್ರಪಂಚ ಹೇಗಿದೆ ಅಂದರೆ ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗಾದರೆ ಅದು ಅವರ ಹಣೆಬರಹ ಎಂಬಂತೆ. ಸಿಗದ ಖುಷಿಗೆ, ನನಸಾಗದ ಕನಸಿಗೆ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯಲ್ಲೇ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಮೋಸ ಯಾವುದಂದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೋಸ್ಕರ ಕಣ್ಣೀರು ಹಾಕ್ತೇವೆ. ಬೇಕು ಅನ್ನೋರು ಬೆಟ್ಟದ ತುದಿಯಲ್ಲಿದ್ದರೂ ಹುಡುಕಿ ಬರ್ತಾರೆ, ಬೇಡ ಅನ್ನೋರು ಕಣ್ಣೆದುರಿಗಿದ್ರೂ ಕಡೆಗಣಿಸುತ್ತಾರೆ. ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ. ನೀವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಿಮ್ಮನ್ನು ಬಂದು ತಲುಪುತ್ತದೆ. ಎಲ್ಲವನ್ನ ಗಮನಿಸಬೇಕು. ಕೆಲವರ ಮುಂದೆ ಏನೂ ಗೊತ್ತಿಲ್ಲದಂತೆ ವರ್ತಿಸಬೇಕು. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.